ಯುವಕರು ಕೃಷಿಯಿಂದ ವಿಮುಖರಾಗುವ ಇಂದಿನ ಪರಿಸ್ಥಿತಿಯಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕೇಸೂರು ಗ್ರಾಮದ ಸಣ್ಣ ಹಿಡುವಳಿದಾರ ರೈತ ಶರಣಪ್ಪ ಗುರಿಕಾರ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಕೃಷಿಗೆ ತಗಲುವ ವೆಚ್ಚ ಕಡಿಮೆ ಮಾಡಿ ಅಲಸಂದೆ ತೊಗರಿ ಬೆಳೆಗಳ ಉತ್ತಮ ಇಳುವರಿಯನ್ನು ಪಡೆದು ಮಾದರಿ ರೈತರಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ದುಬಾರಿ ಬೆಲೆಯ ಎತ್ತುಗಳನ್ನು ಖರೀದಿಸಲು ಸಾಧ್ಯವಾಗದೆ ರೈತ ಶರಣಪ್ಪ ಗುರಿಕಾರ ಮನೆಯಲ್ಲಿ ಉಪಯೋಗಿಸುತ್ತಿದ್ದ ಸೈಕಲ್ಗೆ ಎಡೆಕುಂಟೆ ತಯಾರು ಮಾಡಿ ವಾರ್ಷಿಕ ಬೆಳೆ ತೊಗರಿ ಜೊತೆ ಮಿಶ್ರ ಬೆಳೆಯಾಗಿ ಅಲಸಂದೆ ಬೆಳೆದಿದ್ದಾರೆ. ಬೆಳೆಗಳ ನಡುವೆ ಬರುವ ಕಳೆಯನ್ನು ತೆಗೆಯಲು ಸೈಕಲ್ ಕುಂಟೆ ದೇಶೀಯ ತಂತ್ರಜ್ಞಾನ ಬಳಸಿ ಯಶಸ್ವಿಯಾಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ಶರಣಪ್ಪ ಗುರಿಕಾರ ಈ ತಂತ್ರಜ್ಞಾನ ಬಳಸಿದ್ದರಿಂದ ಉತ್ತಮ ಇಳುವರಿ ಬಂದಿದ್ದು ಲಾಭ ನಿರೀಕ್ಷೆಯಲ್ಲಿರುವುದಾಗಿ ತಿಳಿಸಿದ್ದಾರೆ. ಈಗ ಸಣ್ಣ ಪುಟ್ಟ ನಮ್ಮ ಭೂಮಿ ಒಳಗೆ ನಾವು ಮಾಡ್ಕೊಂಡು ಒಂದೆರಡು ಹಸು ಮಾಡ್ಕೊಂಡು ಹೊರಗಡೆ ಹೋಗ್ಲಾರ್ದಂಗ ನಾವು ಜೀವನ ಕಳಿತೀವಿ ಸರ್. ನಮ್ಮ ಹೊಲದಾಗ ನಮ್ಮ ಭೂಮಿ ಒಳಗೆ ಜೀವನ ಕಳಿತೀವಿ. ನಾವು ಫಸ್ಟಿಗೆ ತೊಗರಿನ ಮಾಡಿದ್ರೆ ತೊಗರಿನ ಸ್ವಲ್ಪ ಒಳ್ಳೇದ್ ಅನಿಸ್ತಾರೆ. ನನಗೆ ಖರ್ಚಿಗೆ ಆದಾಯಕ್ಕೆ ಸ್ವಲ್ಪ ಒಳ್ಳೇದ್ ಅನಿಸ್ತಾರೆ. ಒಳ್ಳೇದ್ ಅನಿಸಿಂದ ಒಳ್ಳೆ ತೊಗರಿನ ಮಾಡಕಂತ ತಲೆಗತ್ರಿ ತೊಗರಿನ ಮಾಡಿದ್ವಿ. ಏನೋ ಸ್ವಲ್ಪ ಮನೆ ಖರ್ಚಿಗೆ ಆಗಲಿ ಏನಾಗಲಿ ಮಾರ್ಕೆಟ್ ಆರ್ ಚಲೋ ಆಗತ್ತಂತ ಅಲಸಂದಿ ಮಾಡಿದ್ವಿ ನೋಡಿ ಸರ್. ಗ್ರಾಮದ ಮುಖಂಡ ನಾಗರಾಜ ಪಟ್ಟಣ ಶೆಟ್ಟಿ ಇಂದು ಕೃಷಿ ದುಬಾರಿಯಾಗಿದ್ದು ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ, ಗೊಬ್ಬರ ಬೀಜ ಬೆಲೆ ಅಧಿಕವಾಗಿದ್ದು ಕೃಷಿ ನಿರ್ವಹಣೆ ರೈತನಿಗೆ ನಷ್ಟ ಉಂಟು ಮಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಕೇಸೂರು ಗ್ರಾಮದಲ್ಲಿ ಸಣ್ಣ ರೈತರು ಸೈಕಲ್ ಕುಂಟೆಯ ಮೊರೆ ಹೋಗಿದ್ದಾರೆ ಎಂದು ತಿಳಿಸಿದರು. ಹೊಸ ಒಂದು ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಆ ಕಳೆಗಳನ್ನು ತೆಗೆಯೋದಾಗ್ಲಿ, ಆ ಕಸವನ್ನು ತೆಗೆಯೋದಾಗ್ಲಿ, ಜೊತೆಗೆ ಒಂದು ಏನ್ ಮಾಡ್ತಾ ಇದ್ದ ನಾವು ಎಡಿ ಹೊಡೆಯೋದಾಗ್ಲಿ, ಆ ಎಲ್ಲ ಎಡಿ ಕುಂಟಿಗಳನ್ನ ಸರ್ಕಾರ ಒಂದು ಸಬ್ಸಿಡಿ ಕೊಡೋದ್ರ ಮೂಲಕ ಆ ಒಂದು ಸಣ್ಣ ಹಿಡುವಳಿದಾರರಿಗೆ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಇವತ್ತು ಸರ್ಕಾರ ಆ ಒಂದು ಬಹಳ ಒಂದು ಆಶಾಕಿರಣವಾಗಿ ಇವತ್ತು ಸರ್ಕಾರ ಅವುಗಳನ್ನ ಕೊಟ್ಟು ಅನುಕೂಲ ಮಾಡಿಕೊಡ್ತಾ ಇದೆ. ಯುವಕ ಅಮರೇಶಪ್ಪ ಬಡ ರೈತರಾದರೂ ಶರಣಪ್ಪ ಗುರಿಕಾರ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಉತ್ತಮ ಬೆಳೆ ತೆಗೆಯುತ್ತಿದ್ದು ರೈತರಿಗೆ ಮಾದರಿಯಾಗಿದ್ದಾರೆ ಎಂದರು. ನಮ್ಮ ಹೊಲದಲ್ಲಿ 2 ಎಕರೆ ಜಮೀನಲ್ಲಿ ತೊಗರಿ ಮತ್ತು ಅಲಸಂದಿ ಬೆಳೆಗಳನ್ನು ಬೆಳೆದು ತಮ್ಮ ಹೊಲವನ್ನು ನೀಟಾಗಿ ಹೆಂಗ ರೈತರು ಎತ್ತು ಮತ್ತು ಟ್ರ್ಯಾಕ್ಟರ್ ಇದ್ದವರು ಹೆಂಗ ಹೊಲ ನೀಟ್ ಇಡ್ತಾರೋ ಅದೇ ತರ ತಮ್ಮ ಹೊಲವನ್ನು ಸ್ವಚ್ಛತೆ ಇಟ್ಟಿದ್ದಾರೆ. ಸೈಕಲ್ ಕುಂಟಿ ಮಾಡಿಕೊಂಡು ತಮ್ಮ ಹೊಲದಲ್ಲಿ ತಮ್ಮ ಕೆಲಸವನ್ನು ತಮ್ಮ ನೂರಾರು ಕಷ್ಟಗಳಿದ್ದರೂ ಸಹಿತ ಅದನ್ನು ಬದಿಗಟ್ಟು ತಮ್ಮ ಜಮೀನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ರೈತ ಶರಣಪ್ಪ ಅವರ ತಂದೆ ಮಲಕಾಜಪ್ಪ ಗುರಿಕಾರ ನಮ್ಮಂತಹ ಬಡ ರೈತರಿಗೆ ದುಬಾರಿ ಬೆಲೆ ನೀಡಿ ಎತ್ತುಗಳನ್ನು ಖರೀದಿಸಲು ಸಾಧ್ಯವಿಲ್ಲ, ಎತ್ತುಗಳಿಲ್ಲದೆ ಸೈಕಲ್ ಕುಂಟೆ ಬಳಸಿ ಕೃಷಿ ಮಾಡುವತ್ತ ಗಮನ ಹರಿಸಿ ಉತ್ತಮ ಬೆಳೆ ಪಡೆದಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಮುಂದಾಗ ಎತ್ತಿದ್ರು ಸರ್, ಈಗ ಒಟ್ಟಿ ಮೇಲೆ ಅರ್ಗಳು ಬಂದು ನಾವು ಕೊಟ್ಬಿಟ್ವಿ. ನಿಮ್ಮ ಮಗ ಸೈಕಲ್ ಮೇಲನ ಈ ಹೊಲ ಬಿಟ್ಟು ಎಲ್ಲಿಗೆ ಹೋಗಿಲ್ರ, ಬರೀ ಕಸ ಕುಂಟಿ ಹೊಡೆಯೋದು, ಎಣ್ಣೆ ಹೊಡೆಯೋದು, ಮತ್ತೀಗ ಒಂದಿಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡಿರ್ತವ್ರಿ. ಅವ್ರಿಗೆ ಕೊಡೋದು ಕೊಟ್ರೆ ಸುಮ್ಮನೆ ಸ್ವಲ್ಪ ಉಳಿತೈತಿ, ಜೀವನೋಪಾಯಕ್ಕೆ ನಡೀತೈತಿ.